ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಮಂದಕೃಷ್ಣ ಮಾದಿಗ ಅವರ 60ನೇ ಜನ್ಮದಿನದ ಆಚರಣೆ. ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಜನ್ಮದಿನಾಚರಣೆ. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಸಂಸ್ಥಾಪಕ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂದಕೃಷ್ಣ ಮಾದಿಗ ಅವರ 60ನೇ ಹುಟ್ಟುಹಬ್ಬ ಮಾದಿಗ ದಂಡೋರ ಸಂಘಟನೆಯ ಪದಾಧಿಕಾರಿಗಳು ಚಿಂತಾಮಣಿ ತಾಲೂಕಿನ ಕೈವಾರ ಶ್ರೀ ಯೋಗಿ ನಾರಾಯಣ ಸ್ವಾಮಿ ಮಠದಲ್ಲಿ ವಿಶೇಷ ಪೂಜೆ ಮಾಡಿ ಆಚರಣೆ ಮಾಡಲಾಯಿತು. ಈ ವೇಳೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆಎಂ ದೇವರಾಜ್ ಅವರು ಮಾತನಾಡಿ, ಮಾದಿಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ಚಳವಳಿಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿರುವ ಮಹಾನ್ ವ್ಯಕ್ತಿ ಅಭಿನವ ಅಂಬೇಡ್ಕರ್ ಮಂದಕೃಷ್ಣ ಮಾದಿಗ ಅವರು ನಮಗೆ ಸದಾ ಪ್ರೇರಣೆ ಎಂದು ಹೇಳಿದರು. ಆರ್ಥಿಕ ಮತ್ತು ಶೈಕ್ಷಣಿಕ ಉದ್ಯೋಗಾವಕಾಶಗಳಿಗೆ ಮಂದಕೃಷ್ಣ ಮಾದಿಗ ಅವರ ಸಮರ್ಪಣೆ ಮತ್ತು ನಾಯಕತ್ವವು ಅನೇಕರಿಗೆ ಸ್ಫೂರ್ತಿ ನೀಡುತ್ತಿದೆ ಎಂದು ದೇವರಾಜ್ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಕಲಾ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಶ್ಯಾಮರಾಜ್, ಜಿಲ್ಲಾಧ್ಯಕ್ಷರಾದ ಎಎನ್ ಮಂಜುನಾಥ್, ಆಟೋ ಘಟಕದ ಜಿಲ್ಲಾಧ್ಯಕ್ಷರಾದ ಆಟೋ ಕೃಷ್ಣ, ತಾಲೂಕು ಅಧ್ಯಕ್ಷರಾದ ಸುಲದೇನಹಳ್ಳಿ ವೆಂಕಟರಾಯಪ್ಪ, ಶ್ರೀನಿವಾಸ್, ಪ್ರಚಾರ ಸಮಿತಿ ತಾಲೂಕು ಅಧ್ಯಕ್ಷರಾದ ಸಾಗರ್, ಹಲ್ಸೂರು ವಸಂತ, ಗಂಗಾಧರ, ಗೋಪಾಲ್, ನಾರಾಯಣಸ್ವಾಮಿ, ನರಸಿಂಹಪ್ಪ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ರವಿಕುಮಾರ್, ಚಿಂತಾಮಣಿ. ಒಳ ಮೀಸಲಾತಿ ವರ್ಗೀಕರಣದ ಪಿತಾಮಹ ಪದ್ಮಶ್ರೀ ಪುರಸ್ಕೃತರು ಆಗಿರುವಂತಹ ಮಾದಿಗ ದಂಡೋರ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರುವಂತಹ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣನವರ 60ನೇ ಜನ್ಮದಿನಾಚರಣೆ ಇವತ್ತು ಜುಲೈ 7ಕ್ಕೆ. ಅಂದೇನೆ ಜುಲೈ 7 ಪ್ರಕಾಶಂ ಜಿಲ್ಲೆ ಈದ್ಮುಡಿಯಲ್ಲಿ MRPS ಸಂಘಟನೆ, ಮಾದಿಗ ದಂಡೋರ ಸಂಘಟನೆ ಸ್ಥಾಪನೆ ಆಗಿರೋ ದಿನ ಕೂಡ ಇವತ್ತೇ ಆಗಿರೋದ್ರಿಂದ ಇದು ತುಳಿತಕ್ಕೊಳಗಾಗಿರುವಂತಹ ಎಲ್ಲ ಸಮಾಜಗಳ ಮತ್ತು ಒಳ ಮೀಸಲಾತಿ ಇರುವಂಥ 101 ಜಾತಿಗಳಿಗೂ ಕೂಡ ಇವರ ಒಂದು ಸೇವೆ ಅಮೋಘವಾದಂಥ ಒಂದು ದಿನ ಇವತ್ತು. ಯಾಕಂದರೆ 31 ವರ್ಷಗಳ ಪೂರೈಸಿದೆ ಇವತ್ತು ಮಾದಿಗ ದಂಡೋರ. ಹಾಗೆಯೇ ಅವ್ರಿಗೂ ಕೂಡ ಸುಮಾರು 6 ದಶಕಗಳು ಇವತ್ತು ಅವರಿಗೆ ಪೂರ್ಣಗೊಳಿಸಲಿದ್ದಾರೆ. ಅವರ ಒಂದು ಹೆಸರಿನಲ್ಲಿ ಇವತ್ತಿನ ಮಾದಿಗ ದಂಡೋರ ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ಈ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ಮೊದಲನೇದಾಗಿ ಕೈವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಆಶ್ರಮದಲ್ಲಿ ಅವರ ಒಂದು ಹೆಸರಿನಲ್ಲಿ ಅರ್ಚನೆ ಮಾಡಿಸಿ, ಜೊತೆಗೆ ಇವತ್ತು ಸುಮಾರು 5-6 ಅನಾಥಾಶ್ರಮಗಳಲ್ಲಿ ಇವತ್ತು ಅನ್ನದಾನವನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ 1,000 ಗಿಡಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮ ಕೂಡ ಇವತ್ತು ನಾವು ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಹಣ್ಣು ಹಂಪಲುಗಳ ವಿತರಣೆ, ಏನು ರೋಗಿಗಳಿಗೆ ಹಣ್ಣು ಹಂಪಲುಗಳ ವಿತರಣೆಯನ್ನು ಕೂಡ ಇವತ್ತು ನಾವು ಇಟ್ಕೊಂಡು, ಜೊತೆಗೆ ಅವರಿಗೆ ಹಾಲಾಭಿಷೇಕ, ಅವರ ಒಂದು ಭಾವಚಿತ್ರಕ್ಕೆ ಹಾಲಾಭಿಷೇಕವನ್ನು ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಹಂತವಾಗಿ ಪ್ರತಿ ತಾಲೂಕಿನಲ್ಲಿ ಕೂಡ ಮಾಡೋದರ ಜೊತೆಗೆ ಮಾದಿಗ ದಂಡೋರ ಜೆಂಡಾ ಆವಿಷ್ಕರಣ ಅಂತ ನಾವು ಇಡೀ ದೇಶದಲ್ಲಿ ಎಲ್ಲ ಒಂದು ರಾಜ್ಯಗಳಲ್ಲಿ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ MRPS ವತಿಯಿಂದ ಇವತ್ತು ಕೈವಾರದಿಂದ ಸ್ಟಾರ್ಟ್ ಮಾಡಿ ಜಿಲ್ಲಾದ್ಯಂತ ಪ್ರತಿ ತಾಲೂಕಿನಲ್ಲಿ ಕೂಡ ಇವತ್ತು ಕಾರ್ಯಕ್ರಮಗಳು ನಡೀತವೆ. ಜೊತೆಗೆ ಇಡೀ ರಾಜ್ಯದಲ್ಲಿ MRPS ಸಂಘಟನೆ ಬಲಿಷ್ಠವಾಗಿದ್ದು ಇವತ್ತು ಎಲ್ಲ ತಾಲೂಕುಗಳಲ್ಲಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ಕೂಡ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಸಂಘಟನೆ ಹಮ್ಮಿಕೊಂಡಿದೆ. ಹಾಗಾಗಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ದೀರ್ಘಾಯುಸ್ಸನ್ನು ಭಗವಂತ ಕರುಣಿಸಲಿ. ಜೊತೆಗೆ ಅವರ ಒಂದು ಏನು ಕಾರ್ಯವೈಖರಿ, 30 ವರ್ಷಗಳ ಇತಿಹಾಸ ಒಂದು ಕಡೆ ಮೀಸಲಾತಿಯನ್ನು ನಿಮ್ನ ವರ್ಗಗಳಿಗೆ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಡೆ ಆದರೆ, ಅದರಲ್ಲಿ ತುಳಿತಕ್ಕೊಳಗಾಗಿ ಮೀಸಲಾತಿಯಿಂದ ಆದವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಮುಖಾಂತರವಾಗಿ ಅದನ್ನು ಪಡೆದು ಇಡೀ ದೇಶದಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಯಾರಾದರೂ ಇವತ್ತು ನಾಂದಿ ಆಡಿದ್ದಾರೆ ಅಂದರೆ ಅದು ಗೌರವ ಮಂದಕೃಷ್ಣ ಮಾದಿಗ ಅಂತ ಇಡೀ ದೇಶ ಹೇಳ್ಕೊತಾ ಇದೆ. ಹಾಗಾಗಿ ಅವ್ರಿಗಿನ್ನ ಹೆಚ್ಚಿನ ಒಂದು ಆರೋಗ್ಯ ಐಶ್ವರ್ಯವನ್ನು ಭಗವಂತ ಕರುಣಿಸಲಿ ಅಂತ ನಮ್ಮೆಲ್ಲರ ಒಂದು ಆರೈಕೆ ಕೂಡ ಆಗಿದೆ. ಹಾಗಾಗಿ ಇಲ್ಲಿಂದ ಪ್ರತಿ ತಾಲೂಕಿನಲ್ಲಿ ಕೂಡ ಇವತ್ತು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಈ ಒಂದು ಶುಭ ಸಂದರ್ಭದಲ್ಲಿ ಈ ಕೈವಾರ ಆಶ್ರಮದಿಂದ ನಾವು ಇವತ್ತು ಸ್ಟಾರ್ಟ್ ಮಾಡ್ತೀವಿ.